ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ವಿಶೇಷವಾಗಿರುವಂತಹ ಒಂದು ವಿಚಾರದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇರುವಂಥದ್ದು. ಸೊ ಈಗ ಬರುವಂತಹ 12ನೇ ತಾರೀಕು ಸಂಪೂರ್ಣ ಸೂರ್ಯಗ್ರಹಣ. ತುಂಬ ನೀವು ಆಲ್ರೆಡಿ ಕಾರ್ಯಕ್ರಮಗಳು ನೋಡಿರ್ತೀರಾ, ಅದಕ್ಕೇನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ನಾನು ಹೇಳುವಂತಹ ಪಾಯಿಂಟ್ ನೀವು ಯಾವ ಕಾರ್ಯಕ್ರಮದಲ್ಲೂ ನಿಮಗೆ ಸಿಕ್ಕಿರೋದಿಲ್ಲ. ಮೇನ್ ಆಗಿ ಎಕನಾಮಿಕಲಿ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಕೆಲವು ರಾಶಿಯವರ ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಈಗ ನಡೀತಿರೋಂಥ ಸೈಬರ್ ಕ್ರೈಮ್ಸ್ ಇರ್ಬೋದು, ಸೈಬರ್ ಅಟ್ಯಾಕ್ಸ್ ಇರ್ಬೋದು, ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅಂತ ಹೇಳಿ ಬಂದಿರೋಂತಹ AI ರಿಲೇಟೆಡ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇರೋವಂಥದ್ರಿಂದ ಯಾವುದೋ ಒಂದು ಮೂಲದಲ್ಲಿ ಫೈನಾನ್ಷಿಯಲಿ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಂಗೆ, ಅಕೌಂಟಿಗೆ ಸಂಬಂಧಪಟ್ಟಂಗೆ, ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಈ ಕೆಲವು ರಾಶಿಯವರ ಅಕೌಂಟ್ಗಳು ಸೈಬರ್ ಅಟ್ಯಾಕ್ಸಲ್ಲಿ ಒಳಗೊಳ್ಳುವಂಥ ಸಾಧ್ಯತೆಗಳಿದೆ. ಅದು ಅಟ್ಯಾಕಲ್ಲಿ ಇನ್ವಾಲ್ವ್ ಆಗಿರಬಹುದು, ಅಥವಾ ಅದು ಯಾವುದೋ ನೀವು ಯಾರಿಗೂ ಪೇಮೆಂಟ್ ಮಾಡೋಕ್ಕೆ ಹೋಗಿರಬಹುದು, ಅದರಿಂದ ನಿಮಗೆ ಸಮಸ್ಯೆ ಆಗ್ಬೋದು. ಎಷ್ಟೋ ಕೇಸಲ್ಲಿ ಅದೇ ಆಗಿರೋವಂಥದ್ದು. ನನಗೆ ತುಂಬ ಇತ್ತೀಚೆಗಂತೂ ಸುಮಾರು ಜನ ಕನ್ಸಲ್ಟೇಷನ್ ಬಂದಿರೋರಲ್ಲಿ ತುಂಬ ಜನ ಕೇಳೋವಂಥದ್ದು, ನಾನು ಯಾರಿಗೋ ಒಬ್ರಿಗೆ ಪೇಮೆಂಟ್ ಮಾಡೋಕ್ಕೆ ಹೋದೆ ಮ್ಯಾಮ್, ಅಥವಾ ನನಗೆ ಏನೋ ಒಂದು ಲಕ್ಕಿ ಡ್ರಾ ಬಂದಿದೆ ಅಂತ ಹೇಳಿ ನಾನು ಅದಕ್ಕೇನೋ ಪೇಮೆಂಟ್ ಮಾಡೋಕ್ಕೆ ಹೋದೆ, ನನ್ನೆಲ್ಲ ದುಡ್ಡು ಎಲ್ಲ ಅಕೌಂಟಲ್ಲಿ ಇದ್ದಿದ್ದೆಲ್ಲ ದುಡ್ಡು ಹೊಟ್ಟೋಯ್ತು. ಅದು ಒಂದು ರೀತಿಯಲ್ಲಿ ಒಂದು ಸ್ಕ್ಯಾಮ್ ಅಂತ ತಗೊಳ್ಬೋದು. ಯಾರಿಗೊಬ್ರು ಪೇಮೆಂಟ್ ಮಾಡೋಕ್ಕೆ ಹೋದೆ, ಅವರ ನಂಬರಿಂದ ನಾನು ಯಾವುದೋ ಸೈಬರ್ ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳಿ ನನ್ನ ಅಕೌಂಟ್ನೆಲ್ಲವೂ ಕೂಡ ಫ್ರೀಸ್ ಮಾಡಿಬಿಡ್ತಾರೆ. ತುಂಬ ಜನ ನೀವಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಆಲ್ರೆಡಿ ಈ ಒಂದು ಪ್ರಾಬ್ಲಮ್ಸಲ್ಲಿ ಇನ್ವಾಲ್ವ್ ಆಗಿರೋಂಥವ್ರು ಇರ್ತೀರಾ, ಅಥವಾ ಈಗ ಬರ್ತಾ ಇರೋಂಥ ಸೂರ್ಯಗ್ರಹಣದಿಂದವೂ ಕೂಡ ನಿಮಗೆ ಈ ಪ್ರಾಬ್ಲಮಲ್ಲಿ ಇನ್ವಾಲ್ವ್ ಆಗುವಂತಹ ಒಂದು ಕೆಟ್ಟ ಘಳಿಗೆ ಕಾಣುತ್ತೆ. ಯಾವ ರಾಶಿ ಏನೇನಾಗುತ್ತೆ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. 12ನೇ ತಾರೀಕು ಆಗಸ್ಟ್ 2026 ಸಂಪೂರ್ಣ ಸೂರ್ಯಗ್ರಹಣ ಇದೆ. ಸೊ ಸೂರ್ಯಗ್ರಹಣ ಅಮಾವಾಸ್ಯ ದಿನ ಬರ್ತಾರಂಥದ್ದು, ಆಶ್ಲೇಷ ನಕ್ಷತ್ರದಲ್ಲಿ ನಡೆಯುವಂಥದ್ದು, ಕರ್ಕಟಕ ರಾಶಿಯಲ್ಲಿ ಆಗುವಂಥದ್ದು. ಸೊ ಕರ್ಕಟಕ ರಾಶಿ ಜಲರಾಶಿ, ಜಲತತ್ವದ ರಾಶಿಯಾಗಿರುತ್ತೆ. ಇದರ ಅಧಿಪತಿ ಚಂದ್ರನು. ಆಶ್ಲೇಷ ನಕ್ಷತ್ರದ ಅಧಿಪತಿ ಬರುವಂಥದ್ದು ಬುಧ. ಸೊ ಬುಧ ಚಂದ್ರನ ಈ ಯುಕ್ತಿಯಲ್ಲಿ ಆಶ್ಲೇಷ ನಕ್ಷತ್ರ ಅಂದರೆ ಈ ಟೈಪು ನಾನು ಹೇಳ್ತಿರೋಂತಹ ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ನಡೀತಾ ಇರೋಂತಹ ಸಂಪೂರ್ಣ ಸೂರ್ಯಗ್ರಹಣ ತುಂಬ ವರ್ಷಗಳಾದ್ಮೇಲೆ ಬಂದಿರೋಂಥದ್ದು. ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ರೇರ್ ಸಿನಾರಿಯೋ. ಮುಖ್ಯವಾಗಿ ಇಂಡಿಯಾದಲ್ಲಿ ಯಾವುದೇ ರೀತಿ ಗೋಚಾರ ಇಲ್ಲ. ಸೊ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನಮ್ಮ ಒಂದು ಮುಹೂರ್ತ ಚಿಂತಾಮಣಿಯಲ್ಲಿ ವಿಶೇಷವಾಗಿರುವಂತಹ ಈ ಶ್ಲೋಕ ಇದೆ, ಯಸ್ಮಿನ್ ದೇಶೇನ ದೃಶ್ಯಂ ತಸ್ಮಿನ್ ದೇಶೇನ ಸೂತಕಂ. ಅಂದರೆ ಯಾವ ದೇಶದಲ್ಲಿ ದೃಶ್ಯವಿಲ್ಲ, ಅಂದರೆ ನಾವು ಕಾಣುವಂಥದ್ದು ಇರೋದಿಲ್ವೋ ಆ ದೇಶವು ಸೂತಕವನ್ನು ಪಾಲಿಸುವಂಥದ್ದಿಲ್ಲ. ಸೊ ಖಂಡಿತ ನೀವು ಯಾವುದೇ ರೀತಿ ಸೂತಕವನ್ನು ಪಾಲಿಸುವಂಥದ್ದು ಖಂಡಿತ ಇಲ್ಲ. ಅಂದರೆ ನೀವೆಲ್ಲ ಬೇಸಿಕಲಿ ಫಾಲೋ ಮಾಡಬೇಕಾಗತ್ತಲ್ಲ. ಈಗ ಒಂದು ಗ್ರಹಣ ಅಂತ ಅಂದಾಗ ನೀವು ಗ್ರಹಣದ ಸಮಯದಲ್ಲಿ ಯಾವುದಾದ್ರೂ ಒಂದು ವಿಶೇಷವಾಗಿರುವಂಥ ಮಂತ್ರವನ್ನು ಚಾಂಟ್ ಮಾಡುವಂಥದ್ದು ಇರಬಹುದು. ಅದಕ್ಕಿಂತ ಮುಂಚಿತವಾಗಿಯೇ ನೀವು ಸ್ನಾನಾಧಿಕಾರಿಗಳನ್ನ ಮಾಡ್ಕೊಂಡಿರಬೇಕು. ಗ್ರಹಣದ ಸಮಯದಲ್ಲಿ ಊಟವನ್ನು ಸೇರಿಸಬಾರ್ದು, ನಿದ್ದೆ ಮಾಡಬಾರ್ದು, ಬೇರೆ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನ ನಡಬಾರ್ದು. ಧ್ಯಾನ ಮಂತ್ರಗಳ ಒಂದು ಜಪದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅನ್ನೋವಂಥದ್ದು. ಹೆಚ್ಚಾಗಿ ಇತ್ತೀಚೆಗೆ ಯಾರು ಅದನ್ನು ಅಷ್ಟು ಫಾಲೋ ಮಾಡಲ್ಲ. ಬಟ್ ಇದು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ನಾವು ಫಾಲೋ ಮಾಡ್ತಾ ಇರೋವಂಥದ್ದು. 12ನೇ ತಾರೀಕು 9 ಗಂಟೆ ಇದು ನೈಟಲ್ಲಿ ಸಂಭವಿಸ್ತಾ ಇದೆ. ಹಾಗಾಗಿ ನಮ್ಮ ದೇಶ ಇಂಡಿಯಾದ ಮೇಲೆ ಯಾವುದೇ ರೀತಿ ಅದು ನಮಗೆ ಗೋಚಾರವಿಲ್ಲ, ಯಾವುದೇ ರೀತಿ ಸೂತಕವೂ ಇರೋದಿಲ್ಲ. 9 ಗಂಟೆ 4 ನಿಮಿಷದಿಂದ ಪ್ರಾರಂಭವಾಗುತ್ತೆ ನೈಟ್, ಮತ್ತು ಮಿಡ್ ನೈಟ್ 1 ಗಂಟೆ 28 ನಿಮಿಷ. ಸಂಪೂರ್ಣವಾಗಿ ಕಾಣುವಂಥ ಕೆಲವು ದೇಶಗಳು, ಈ ದೇಶಗಳಲ್ಲಿ ನಿಮಗೆ ಸಂಬಂಧಪಟ್ಟಿರುವಂಥವ್ರು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅಥವಾ ನಿಮ್ಗೆ ಯಾರೇ ಗೊತ್ತಿರೋರು ಇದ್ರೂ ಕೂಡ ಖಂಡಿತ ಇದನ್ನು ಫಾರ್ವರ್ಡ್ ಮಾಡಿ ಅವರಿಗೆ. ಅವರೆಲ್ಲರೂ ತುಂಬ ತುಂಬ ಕೇರ್ಫುಲ್ ಆಗಿರಬೇಕು. ಜಲತತ್ವದಲ್ಲಿ ಯಾವಾಗೆಲ್ಲ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಜಲಕ್ಕೆ ಸಂಬಂಧಪಟ್ಟಂಗೆ ಸುನಾಮಿ ಇರಬಹುದು, ಫ್ಲಡ್ಸ್ ಇರಬಹುದು. ಆಲ್ರೆಡಿ ನೀವು ನೋಡ್ತಿರ್ಬೋದು, ಸುಮಾರು ಸ್ಟೇಟ್ಸಲ್ಲಿ ತುಂಬಾ ಫ್ಲಡ್ ಆಗ್ತಾ ಇರೋವಂಥದ್ದು, ಹೆವಿ ರೈನ್ಫಾಲ್ ಆಗ್ತಾ ಇರೋವಂಥದ್ದು, ಹೆಚ್ಚು ನದಿಗಳು ತುಂಬಿ ಹರಿತಾ ಇರೋವಂಥದ್ದು, ಇವೆಲ್ಲ ಪ್ರಾರಂಭ ಆಗೋಗಿದೆ. ಬಟ್ ಈ ಬರುವಂಥ ಅಮಾವಾಸ್ಯೆಯಿಂದವೂ ಸಹ ಮತ್ತು ನೆಕ್ಸ್ಟ್ ಹುಣ್ಣಿಮೆವರೆಗೂ ಸಹ ತುಂಬಾ ಲ್ಯಾಂಡ್ ಸ್ಲೈಡ್ಸ್ ಆಗಬಹುದು, ನೀರು ಅಂದರೆ ಜಲಾವೃತವಾಗುವಂತಹ ಪ್ರದೇಶಗಳು ಜಾಸ್ತಿ ಆಗಬಹುದು, ನೀರಿಗೆ ಸಂಬಂಧಪಟ್ಟಂಗೆ ಸುನಾಮಿಯ ಒಂದು ಭೀತಿ ಕಾಣಿಸ್ಕೋಬಹುದು, ಫ್ಲಡ್ಸ್ ತುಂಬಾ ಹೆಚ್ಚಾಗೋದು. ಅಸ್ಸಾಮಲ್ಲಂತೂ ಈಗ ಆಲ್ರೆಡಿ ಹೆಚ್ಚಾಗಿ ಪ್ರಾರಂಭ ಆಗಿದೆ. ಈ ದೇಶಗಳಲ್ಲೂ ಸಹ ತುಂಬಾ ಸಾಧ್ಯತೆಗಳಿದೆ. ತುಂಬ ಸಂಪೂರ್ಣವಾಗಿ ಕಾಣುವಂಥ ದೇಶಗಳು ಐಸ್ಲ್ಯಾಂಡ್ ಇದೆ, ಸ್ಪೇನ್, ಗ್ರೀನ್ಲ್ಯಾಂಡು, ಸ್ವಲ್ಪ ನಾರ್ದರ್ನ್ ರೀಜನ್ಸ್ ಆಫ್ ರಷ್ಯಾ ಬರುತ್ತೆ, ನಾರ್ತ್ ಈಸ್ಟ್ ರೀಜನ್ ಆಫ್ ಪೋರ್ಚುಗಲ್ ಬರುತ್ತೆ. ಇಷ್ಟು ದೇಶಗಳಲ್ಲಿ ಸಂಪೂರ್ಣವಾಗಿ ಕಾಣುತ್ತೆ. ಹೆಂಗಂದರೆ ಬೆಳಗಿನ ಹೊತ್ತಲ್ಲೂ ಕೂಡ ಆ ಒಂದು ಗ್ರಹಣ ಆವರಿಸ್ಕೊಂಡಾಗ ಕತ್ತಲಾಗುವಂತಹ ಒಂದು ಸಿಚುವೇಶನ್ ಕಾಣುತ್ತೆ ಈ ಒಂದು ದೇಶಗಳಲ್ಲಿ. ಅಂದರೆ ಈ ದೇಶಗಳು ತುಂಬಾ ಕೇರ್ಫುಲ್ ಆಗಿ ಅಲ್ಲಿರುವಂಥವ್ರು, ನಿಮಗೆ ಸಂಬಂಧಪಟ್ಟಿರುವಂಥವ್ರು, ರಿಲೇಟಿವ್ಸ್ ಯಾರೇ ಇದ್ರೂ ಕೂಡ
ಬಿ ವೆರಿ ಕೇರ್ಫುಲ್. ಮತ್ತು ಅವರು ಅದೆಲ್ಲ ಸೂತಕಗಳನ್ನು ಫಾಲೋ ಮಾಡುವಂಥದ್ದು ಇರಬಹುದು. ಮಂತ್ರವನ್ನು ವಿಶೇಷವಾಗಿ ಗಾಯತ್ರಿ ಮಂತ್ರ ಹೇಳಿ ತುಂಬ ಒಳ್ಳೆಯದು. ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿ ತುಂಬ ಒಳ್ಳೆಯದು. ಪಾರ್ಷಿಯಲ್ ಆಗಿ ಅಂದರೆ ಒಂದು ಸ್ವಲ್ಪ ಕಾಣುವಂತಹ ದೇಶಗಳು UK ಇರ್ಬೋದು, ಫ್ರಾನ್ಸ್, ಜರ್ಮನಿ, ಇಟಲಿ, ಬೆಲ್ಜಿಯಮ್ಮು, ಅಲಾಸ್ಕಾ, ಸ್ವಿಟ್ಜರ್ಲ್ಯಾಂಡ್, ಕೆನಡಾ, ನೆದರ್ಲ್ಯಾಂಡ್ಸು, ಐರ್ಲ್ಯಾಂಡ್ಸು. ಸುಮಾರು ಜನ ಇದ್ದೀರಾ. ನನ್ನ ಕನ್ಸಲ್ಟೇಷನ್ಸು ಆ ಒಂದು ದೇಶಗಳಲ್ಲೂ ಹೆಚ್ಚಾಗಿ ಬರ್ತಿರುತ್ತೆ. ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ನಿಮ್ಮ ನೇಬರ್ಸ್ ಯಾರಾದರೂ ಹೋಗಿರೋಂಥವ್ರು ಇರ್ಬೋದು. ಎಲ್ಲರಿಗೂ ಸಹ ಈ ಒಂದು ಇನ್ಫಾರ್ಮೇಷನ್ನ ತಲುಪಿಸಿ. 12ನೇ ತಾರೀಕು ನಮ್ಮ IST ಟೈಮಿಂಗ್ಸಲ್ಲಿ ನಾನು ಹೇಳಿರೋಂಥದ್ದು ಅವ್ರ ಟೈಮಿಂಗ್ಸಲ್ಲಿ ಅದು ಬೆಳಗಿನ ಜಾವವಾಗಿರುತ್ತೆ. ಅವ್ರಿಗದು ಖಂಡಿತ ಗ್ರಹಣದ ಸೂತಕಗಳನ್ನು, ಗ್ರಹಣದ ಪದ್ಧತಿಗಳನ್ನು, ಗ್ರಹಣದ ಬೇಕಾಗಿರುವಂತಹ ಎಲ್ಲವನ್ನು ವಿಚಾರವನ್ನು ತಿಳಿಸಿ ಫಾಲೋ ಮಾಡಿಸಿ. ಖಂಡಿತ ಸ್ಟಾಕ್ ಮಾರ್ಕೆಟ್ ವಿಚಾರವಾಗಿ ಸ್ವಲ್ಪ ನಿಮಗೆ ಒಂದು ಪಾಯಿಂಟು, ಯಾರೆಲ್ಲ ಸ್ಟಾಕ್ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂಗೆ, ಕಾರ್ಗೋಸ್ಗೆ ಸಂಬಂಧಪಟ್ಟಂಗೆ, ಶಿಪ್ಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಇರೋಂಥವ್ರಿಗೆ ಸ್ವಲ್ಪ ವ್ಯಾಲ್ಯೂಸ್ ರೇಟ್ಸ್ ಎಲ್ಲನೂ ಡೌನ್ ಆಗುವಂಥದ್ದು, ಡೌನ್ಫಾಲ್ ಆಗುವಂಥ ಚಾನ್ಸಸ್ ಇದೆ. ಅದೊಂದು 15-20 ಡೇಸ್ವರೆಗೂ ಖಂಡಿತ ನಿಮ್ಗೆ ಅದರ ಒಂದು ಪ್ರಾಬ್ಲಮ್ಸ್ ಕಾಣುತ್ತೆ. ಯಾರೆಲ್ಲ ಇದ್ದಿದ್ರು ಬೈ ಚಾನ್ಸ್ ಇನ್ನೂ ನೀವು ಮುಂಚಿತವಾಗಿ ನೋಡ್ತಾ ಇದ್ದೀರಾ, ಚೆನ್ನಾಗಿ ಓಡ್ತಾ ಇದೆ, ಸೆಲ್ ಮಾಡ್ಕೊಳ್ಳಿ, ಮತ್ತೆ ಡೌನ್ ಆದಮೇಲೆ ನೀವು ತೊಗೊಳ್ಳಿ. ಹಾಗೆ ಯೂಶಲಿ ಕಡಿಮೆ ರೇಟಿಗೆ ನಿಮ್ಗೆ ಸಿಕ್ಕಿದಾಗ ಲಾಭವನ್ನು ನೀವು ಹೆಚ್ಚಾಗಿ ಗಳಿಸಬಹುದು. ಹಾಗಾಗಿ ಚೆನ್ನಾಗಿ ಓಡುವಾಗ ಮತ್ತೆ ಅದು ಡೌನ್ ಆಯಿತು, ಫಾಲ್ ಆಯಿತು ಅಂದರೆ ನಿಮ್ಗೆ ಅದು ನಷ್ಟವಾಗುತ್ತೆ. ಬನ್ನಿ ಕ್ವಿಕ್ಕಾಗಿ ರಾಶಿಗಳನ್ನ ನೋಡೋಣ. ದ್ವಾದಶ ರಾಶಿಗಳು ಏನೆಲ್ಲ ಹೇಳುತ್ತೆ ಈ ಒಂದು 12ನೇ ತಾರೀಕು. ಸ್ವಲ್ಪ ಡೇಂಜರ್ ಇದೆ, ತುಂಬಾ ಕೇರ್ಫುಲ್ ಆಗಿರಿ. ನನಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡಿರೋರು ಅಕೌಂಟ್ ಫ್ರೀಸ್ ವಿಚಾರವಾಗಿ ತುಂಬ ಜನ ನಾನು ಕೇಳ್ತಾನೆ ಇದ್ರಿ, ಯಾಕೆ ಈ ಥರ ಆಗುತ್ತೆ ಮ್ಯಾಮ್, ನಮ್ಗೆ ಗೊತ್ತೇ ಆಗೋದಿಲ್ವಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿ ಅಂತ. ಇವೆಲ್ಲ ಏನಂದರೆ ಗೋಚಾರದ ಫಲಗಳು, ಗ್ರಹಣದ ಸಂಬಂಧಪಟ್ಟಂಗೆ ಸಿಗುವಂಥ ಫಲಗಳೇ ಇವೆಲ್ಲ. ಯಾವಾಗ ಆಗಿರುತ್ತೆ ನಿಮ್ಗೆ ಅದು ಗೊತ್ತಾಗೋದೇ ಇಲ್ಲ. ಏನೋ ಇಮಿಡಿಯೇಟಾಗಿ ಏನೋ ಮಾಡೋಕ್ಕೆ ಹೋಗ್ತೀರಾ, ನೀವು ಆ ಒಂದು ಕ್ರೈಮಲ್ಲಿ ಅಥವಾ ಸೈಬರ್ ಅಟ್ಯಾಕ್ಸಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ಮೇಷರಾಶಿಯವರಿಗೆ ಅದರಲ್ಲಿ ಪ್ರಾಬ್ಲಮೆಟಿಕ್ ಜಾಸ್ತಿ ಅಂತಂದರೆ ಕರ್ಕಟಕ ರಾಶಿಯವರು. ಎಗೇನ್ ಡೆಫಿನೆಟ್ಲಿ ಆಶ್ಲೇಷ ನಕ್ಷತ್ರ, ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಕರ್ಕಟಕ ರಾಶಿಯವರಿಗೆ. ಹೆಚ್ಚಾಗಿ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ಏನೋ ಪೇಮೆಂಟು, ಏನೋ ಸ್ಟಾಕ್ ಮಾರ್ಕೆಟ್ ಅಥವಾ ಏನೋ ಒಂದು ಫೈನಾನ್ಷಿಯಲ್ ಕ್ರೈಮಲ್ಲಿ ನೀವು ಸಿಕ್ಕಾಕೊಳ್ತೀರ. ಕೇರ್ಫುಲ್ ಆಗಿರಿ. ಮೇಷರಾಶಿಯವರಿಗೆ ಅವರ ತಾಯಿ ಆರೋಗ್ಯಕ್ಕೆ ಸಮಸ್ಯೆ ಇದೆ. ಬಿ ವೆರಿ ಕೇರ್ಫುಲ್. ಏನೇ ಹೆಲ್ತ್ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ ಆಗಿ ನೀವು ತೋರಿಸ್ಕೊಳ್ಳೋಂಥದ್ದು, ಡಾಕ್ಟರ್ ಹತ್ರ ವಿಚಾರಿಸ್ಕೊಳ್ಳೋದು ಅಥವಾ ಏನಾದರೂ ರೀಚೆಕಪ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ಕೊಂಡು ಮುಂಚಿತವಾಗಿ ಇಟ್ಕೊಳ್ಳಿ. ಕಂಟಕ ಕಾಣ್ತಾ ಇದೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಏನು ಡಿಸಿಷನ್ ತೊಗೊಳ್ಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ಸ್ವಲ್ಪ ಮೆಂಟಲಿ ನಿಮಗೆ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಅಂದರೆ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ನಿಮಗೆ ಡಿಪ್ರೆಷನ್ನು, ಮೆಂಟಲ್ ಇಶ್ಯೂಸು, ಇನ್ಫೀರಿಯರ್ ಕಾಂಪ್ಲೆಕ್ಸು ಇವೆಲ್ಲ ಕಾಣಿಸ್ಕೊಳ್ಳೋಂಥದ್ದು ಮೇಷರಾಶಿಯವರಿಗೆ. ಬಿ ವೆರಿ ಕೇರ್ಫುಲ್. ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ವೆಹಿಕಲ್ಸ್ಗೆ ಸಂಬಂಧಪಟ್ಟಂಗೆ ಏನಾದರೂ ರಿಯಲ್ ಎಸ್ಟೇಟಲ್ಲಿ ಇದ್ದು ಅಥವಾ ಡೀಲಿಂಗ್ಸಲ್ಲಿ ಇರ್ತೀರಾ. ಕೆಲವರೆಲ್ಲ ಈ ಕಡಿಮೆ ರೇಟಿಗೆ ಅಂತ ಹೇಳಿ ಪ್ರಾಪರ್ಟಿ ತೊಗೊಂಡ್ಬಿಡೋದು. ಈ ಒಂದು 15 ದಿನ ಯಾವುದೇ ವಿಚಾರದಲ್ಲೂ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ವೆಹಿಕಲ್ಸ್ನ ಈ ಸೆಕೆಂಡ್ ಹ್ಯಾಂಡ್ಸು ಅಥವಾ ಯಾವುದಾದ್ರೂ ಬೇಗ ಸೇಲ್ ಮಾಡ್ತಿದ್ದಾರೆ, ಕಡಿಮೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಚೆಕ್ ಮಾಡಿ ತಗೊಳ್ಳಿ. ನಾಟ್ ಅ ಪ್ರಾಬ್ಲಮ್, ಬಟ್ ಈ 15 ಡೇಸ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಅದರಿಂದ ನಿಮಗೆ ಮತ್ತೇನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನೀವು ಆ ಸಮಸ್ಯೆಗೆ ಒಳಗಾಗ್ಬಿಡ್ತೀರಾ. ವೃಷಭ ರಾಶಿಯವರು ಚೆನ್ನಾಗಿದೆ. ಇದೊಂದು ರಾಶಿ ನಾನು ಹೇಳ್ತೀನಿ, ಇಟ್ಸ್ ವೆರಿ ಗುಡ್ ಫಾರ್ ಈ ಒಂದು ಟೋಟಲ್ ಸೋಲಾರ್ ಎಕ್ಲಿಪ್ಸ್ಗೆ ಸಂಬಂಧಪಟ್ಟಂಗೆ. ಲಕ್ಕಿ ಇದೆ, ಅಡ್ವೆಂಚರಸ್ ಇದೆ, ಚೆನ್ನಾಗಿದೆ, ತುಂಬ ಧೈರ್ಯವಂತರಿದ್ದೀರಾ. ಫೈನಾನ್ಷಿಯಲಿಗೆ ಸಂಬಂಧಪಟ್ಟಂಗೆ ಮಾತ್ರ ಡೀಲಿಂಗ್ಸ್ ಮಾಡೋಂಥದ್ದು ಅಂದರೆ ಹೊಸದಾಗಿ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಥವಾ ಹೊಸದಾಗಿ ನೀವೇನೋ ಬಿಸ್ನೆಸ್ ಮಾಡ್ತಿದ್ದೀರಾ, ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಬೇಕು ಮ್ಯಾಮ್, ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು, ಸಾಲ ತೊಗೊಂಡು ಮಾಡೋಂಥದ್ದಿದೆ, ಖಂಡಿತ ಬೇಡ. ನಿಮ್ಮ ಹತ್ರ ಇದೆ ಯಾವುದೋ ಸೇವಿಂಗ್ಸ್ ಉಳಿಸ್ಕೊಂಡಿದ್ದೀರಾ, ಖಂಡಿತ ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಆದಷ್ಟು ಮಾತಿನಲ್ಲಿ ಕಂಟ್ರೋಲ್ ಇರಲಿ. ನಿಮ್ಮ ಒಂದು ಮಾತು ಹೇಳ್ತಾರಲ್ಲ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳಿ ಆ ಪ್ರಾಬ್ಲಮ್ ನಿಮ್ಮ ಜಾತಕದಲ್ಲೇ ಇದೆ. ಪ್ರಾಬ್ಲಮ್ ನಿಮ್ಮ ಲೈಫ್ ಪೂರ್ತಿ ಇದ್ದೇ ಇರುತ್ತೆ. ಎಲ್ಲಿ ಮಾತಾಡಬೇಕು ಅಲ್ಲಿ ನಿಮ್ಮ ಮಾತು ಬರಲ್ಲ, ಹೊರಡೋದಿಲ್ಲ. ಎಲ್ಲಿ ಬೇಡವೋ ಅಲ್ಲಿ ಮಾತಾಡ್ತೀರಾ, ನೀವು ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ. ಸೊ ಸ್ಪೀಚ್ ಕಂಟ್ರೋಲ್ ಇದ್ದಷ್ಟು ತುಂಬ ಒಳ್ಳೆಯದು. ಮತ್ತು ಏನೋ ಒಂದು ನಿಮ್ಮ ಒಂದು ಲೈಫಲ್ಲಿ ಏನೋ ಒಂದು ಇನ್ಆಸ್ಪೀಷಿಯಸ್ ಅಂತಂದರೆ ಏನೋ ಒಂದು ಅವಘಡ ಆಗುವಂಥದ್ದು ಅಥವಾ ಏನೋ ಸಮಸ್ಯೆ ಆಗುತ್ತೆ ನಿಮ್ಮ ಲೈಫಲ್ಲಿ, ಯಾರಾದರೂ ಡೆತ್ ಆಗೋದು ಆ ರೀತಿ ಅಂತ ಕಾಣ್ತಿದೆ. ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಏನೋ ಒಂದು ಇನ್ಆಸ್ಪೀಷಿಯಸ್ ಅಶುಭವಾದ ಒಂದು ಏನೋ ಒಂದು ವಾರ್ತೆಯನ್ನು ಕೇಳುವಂಥದ್ದು ಮಿಥುನ ರಾಶಿಯವರಿಗೆ. ಬಹುಶಃ ಈ ಸೈಬರ್ ಅಟ್ಯಾಕಲ್ಲೂ ನಿಮ್ಗೆ ಒಂದು ವಿಚಾರಗಳಾಗಬಹುದು. ಹಾಗಾಗಿ ಬಿ ಕೇರ್ಫುಲ್ ವಿತ್ ದ ಫೈನಾನ್ಸ್ ಡೀಲಿಂಗ್ಸ್ ತುಂಬ ಹುಷಾರಾಗಿರಿ. ಕರ್ಕಟಕ ರಾಶಿಯವರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಡಿಪ್ರೆಷನ್ಗೆ ಹೋಗುವಂಥದ್ದು ಮತ್ತು ಈ ಥರ ಗ್ರಹಣದ ಸಮಯಗಳಲ್ಲಂತೂ ಮೊದಲೇ ಕರ್ಕಾಟಕ ರಾಶಿ ಮನಸ್ಸಿಗೆ ಕಾರಕವಾಗಿರುವಂಥ ಚಂದ್ರನ ರಾಶಿ. ಮನಸ್ಸಿಗೆ ಕಾರಕ ಅಂದರೆ ಏನೋ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಎಮೋಷ್ನಲಿ ಏನೋ ಒಂದು ಸಮಸ್ಯೆಗಳಾಗ್ತಾನೆ ಇರುತ್ತೆ. ಒಂದು ಸಲ ಇದ್ದಂಗೆ ಮನಸ್ಸು ಇನ್ನೊಂದು ಸಲ ಇರೋದಿಲ್ಲ. ಕೇರ್ಫುಲ್ ಆಗಿರೋದು ಅದು ಈ ಗ್ರಹಣದ ಸಮಯದಲ್ಲಿ. ಆದಷ್ಟು ನಾ ಹೇಳ್ದಂಗೆ ಮಂತ್ರಗಳ ಒಂದು ಉಚ್ಚಾರ ಮಾಡುವಂಥದ್ದು, ಮಂತ್ರಗಳನ್ನ ಹೇಳ್ಕೊಡುವಂಥದ್ದು ನಾನು ತಿಳಿಸ್ಕೊಡ್ತೀನಿ ಯಾವ ಮಂತ್ರ ಅಂತ ಹೇಳಿ ಎಂಡ್ ಆಫ್ ದ ಪ್ರೋಗ್ರಾಮಲ್ಲಿ. ಸಿಂಹರಾಶಿಯವರು
ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂಥ ಒಂದು ಎಕ್ಸ್ಪೆನ್ಸಸ್ ಬರೋವಂಥದ್ದು, ಅಥವಾ ಏನಾದರೂ ಲೀಗಲ್ ಡಿಸ್ಪ್ಯೂಟ್ಸ್ ಆಗುವಂಥದ್ದು, ಅಂದರೆ ಏನಾದರೂ ಕೋರ್ಟು ಕೇಸು ಈ ಥರ ವಿಚಾರಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಗೆ ಏನೋ ಒಂದು ಎಕ್ಸ್ಪೆನ್ಸ್ ಆಗುವಂಥದ್ದು ಕೂಡ ಕಾಣಿಸ್ಕೊಳ್ತಾ ಇದೆ. ತುಂಬ ಕೇರ್ಫುಲ್ ಆಗಿರಿ. ಕನ್ಯಾ ರಾಶಿಯವರು ಓಕೆ ಇರೋದ್ರಲ್ಲಿ ಅದು ಕೂಡ ಸಮೂಹ ವೃಷಭ ರಾಶಿ ರೀತಿಯಲ್ಲೇ ಒಂದು ರೀತಿಯಲ್ಲಿ ಬೆಟರ್ ಇದೆ, ಚೆನ್ನಾಗಿದೆ. ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ಸೋಷಿಯಲ್ ಸ್ಟ್ರಕ್ಚರ್. ಆಲ್ರೆಡಿ ನೀವೇನಾದರೂ ಮೀಡಿಯಾದಲ್ಲಿದ್ದರೆ, ಇನ್ಫ್ಲೂಯೆನ್ಸರ್ಸ್ ಇದ್ದರೆ, ಇಟ್ಸ್ ಅ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಫ್ರೀಲ್ಯಾನ್ಸರ್ಸ್ಗೂ ತುಂಬ ಚೆನ್ನಾಗಿದೆ. ಏಕೆಂದ್ರೆ ಕನ್ಯಾ ರಾಶಿಯವ್ರಿಗೆ ಇನ್ನೊಂದು ಸಮಸ್ಯೆ ಸೈಬರ್ ಅಟ್ಯಾಕ್ಸಲ್ಲಿ ಅಥವಾ ಸೈಬರ್ ಕ್ರೈಮು. ಯಾಕಂದರೆ ಬುಧನಿಗೆ ಸಂಬಂಧಪಟ್ಟಿರುವಂತಹ ರಾಶಿ. ಬುಧನಿಗೆ ಸಂಬಂಧಪಟ್ಟಿರೋರು ತುಂಬಾ ಇಂಟೆಲಿಜೆಂಟ್ ಇರ್ತೀರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆದಷ್ಟು ಕ್ರಮವಾಗಿ ಕರೆಕ್ಟಾಗಿ ಬಳಸ್ಕೊಳ್ಳಿ. ತುಂಬ ಕ್ರೈಮ್ಸ್ ಆಗುತ್ತೆ, ತುಂಬಾ ಸಮಸ್ಯೆ ಇದೆ. ತುಲಾ ರಾಶಿಯವರು ಕೆರಿಯರ್ ರಿಲೇಟೆಡ್, ಜಾಬ್ಗೆ ಸಂಬಂಧಪಟ್ಟಂಗೆ ಬೈ ಚಾನ್ಸ್ ನನಗೆ ಇಷ್ಟ ಆಗ್ತಾ ಇಲ್ಲ, ಇರೋ ಕೆಲಸ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ಇಮಿಡಿಯೇಟಾಗಿ ಕೆಲಸ ಬಿಡೋದು, ಆ ರೀತಿ ಎಲ್ಲ ಮಾಡಬೇಡಿ. ಕೇರ್ಫುಲ್ ಆಗಿರಿ. ನಿಮಗೆ ಹೊಸ ಆಫರ್ ಇದೆ, ಕಮಿಟ್ಮೆಂಟ್ಸ್ ಇದೆ ನಿಮ್ಮ ಲೈಫಲ್ಲಿ, ಹೊಸ ಆಫರ್ ಇದೆ, ಹೊಸ ಕಡೆ ನನಗೆ ಕೆಲಸ ಸಿಕ್ಕಿದೆ, ಬೇರೆ ಕಡೆ ನನಗೆ ಕೆಲಸ ಸಿಕ್ಕಿದೆ, ನಂತರ ಅಂಥ ಸಮಯದಲ್ಲಿ ಮಾತ್ರ ಕೆಲಸವನ್ನು ಬಿಡೋದು ಒಳ್ಳೆಯದು. ಇಲ್ಲಾಂದರೆ ಗ್ಯಾಪ್ ಆಗಿಬಿಡುತ್ತೆ. ಅಂದರೆ ನಿಮಗೆ ಇಮಿಡಿಯೇಟಾಗಿ ಸಿಗಲ್ಲ, ಮತ್ತು ನೀವು ಟೆನ್ಷನ್ ಆಗ್ತೀರಾ, ನಂಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳಿ. ಜೊತೆಗೆ ಫೈನಾನ್ಸ್ ರಿಲೇಟೆಡ್, ನಾನು ಎಲ್ಲ ರಾಶಿಯವರಿಗೂ ಹೇಳ್ತೀನಿ, ಫೈನಾನ್ಸ್ ರಿಲೇಟೆಡ್ ಮಾತ್ರ ತುಂಬಾ ಹುಷಾರಾಗಿರಿ. ಅನ್ನೋನ್ ಸೋರ್ಸಸ್ಸಿಂದ ನೀವು ಇನ್ಕಮ್ನ ತೊಗೊಳ್ಳೋದು ಕೂಡ ತುಂಬ ಕಷ್ಟ ಇರುತ್ತೆ. ಮತ್ತು ಪೇಮೆಂಟ್ಸ್ ಕೂಡ ನೀವು ಮಾಡುವಾಗ ಕರೆಕ್ಟ್ ವ್ಯಾಲಿಡ್ ಥಿಂಗ್ಸ್ನ ನೋಡಿಕೊಂಡು, ವೆರಿಫೈಡ್ ನೋಡಿಕೊಂಡು ಪೇಮೆಂಟ್ಸ್ಗಳನ್ನ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ತುಂಬಾ ಆಬ್ಸ್ಟೆಕಲ್ಸು, ತುಂಬಾ ಅಡೆತಡೆಗಳು ಲೈಫಲ್ಲಿ ನಡೆಯುತ್ತೆ. ಈ ಒಂದು ಗ್ರಹಣದ ಸಮಯದಲ್ಲಂತೂ ತುಂಬಾ ಅಡಚಣೆಗಳಾಗುತ್ತೆ. ಬಿ ಕೇರ್ಫುಲ್. ಧನಸ್ಸು ರಾಶಿಯವರಿಗೆ ಅಚಾನಕ್ಕಾಗಿ ಸೈಬರ್ ಕ್ರೈಮ್ ಆಗುವಂಥ ಚಾನ್ಸಸ್ಸು ಇದೆ. ಮತ್ತು ಆಕ್ಸಿಡೆಂಟ್ ಕಾಂಬಿನೇಷನು ಕಾಣ್ತದೆ. ಏನೋ ಒಂದು ಸಡನ್ನಾಗಿ ಆಕ್ಸಿಡೆಂಟ್ ಆಗೋದು ಗೊತ್ತಿಲ್ದಿರ, ಅಥವಾ ನಿಮ್ಮ ಅರಿವಿಲ್ದಿರ ಬೇರೆ ಯಾರೋ ನಿಮಗೆ ಆಕ್ಸಿಡೆಂಟ್ ಮಾಡೋದು, ಈ ರೀತಿಯಾದ ಚಾನ್ಸಸ್ ಹೆಚ್ಚಾಗಿದೆ. ಎಷ್ಟೋ ಸಲ ಆಗುತ್ತೆ. ನೀವು ಕರೆಕ್ಟಾಗಿರ್ತೀರಾ, ನೀವು ಕರೆಕ್ಟಾಗಿ ಓಡಿಸ್ತಾ ಇರ್ತೀರಾ ಗಾಡಿ, ಬಟ್ ನಿಮ್ಮ ಹಿಂದೆ ಇರೋರು ಅಥವಾ ಮುಂದೆ ಇರೋರು ಕೂಡ ಕರೆಕ್ಟಾಗಿ ಓಡಿಸಿದಾಗ ಮಾತ್ರನೇ ನಿಮ್ಮ ಒಂದು ದಾರಿ ಸರಿ ಹೋಗೋದು. ಇಲ್ಲ ಅವರಿಂದವೂ ಕೂಡ ನಿಮಗೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮಕರ ರಾಶಿಯವರು ಮದುವೆ ಜೀವನ ಏರ್ಪೇರಾಗುವಂಥ ಚಾನ್ಸಸ್ ಇದೆ. ಬೈ ಚಾನ್ಸ್ ಜಗಳಗಳು ನಡೀತಾ ಇದೆ, ಅಥವಾ ನಿಮ್ಮ ಇಬ್ಬರ ಮಧ್ಯೆ ವೈಮನಸ್ಸುಗಳು ನಡೀತಾ ಇದೆ. ಕೇರ್ಫುಲ್ ಆಗಿರಿ. ಪರ್ಸ್ನಲ್ ಲೈಫು ಇದರಿಂದನೂ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೆ ಸಮಯ. ಸೊ ಓವರಾಲ್ ವೃಷಭ ರಾಶಿ, ಕನ್ಯಾ ರಾಶಿ, ಕುಂಭರಾಶಿಯವರು ಓಕೆ, ಗುಡ್, ಚೆನ್ನಾಗಿದೆ. ವೆರಿ ಕ್ರಿಟಿಕಲ್ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಅಗೇನ್ ಧನಸ್ಸು ರಾಶಿಯವರು ನಾಟ್ ಸೋ ಗುಡ್ ಅಂತ ಹೇಳ್ಬೋದು. ಕುಂಭರಾಶಿ ಗುಡ್ ಟೈಮ್, ಇಂಪ್ರೂವ್ಮೆಂಟ್ಸ್ ಇದೆ. ಹಳೇದಾಗಿ ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ ನಡೀತಾ ಇದ್ದು, ಇನ್ನೂ ಅದಕ್ಕೆ ಟ್ರೀಟ್ಮೆಂಟ್ಸ್ ತೊಗೊಳ್ತಾ ಇದ್ರೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ, ಒಳ್ಳೆಯದಾಗುತ್ತೆ, ಚೆನ್ನಾಗಿದೆ. ಮೀನರಾಶಿಯವರು ಅನ್ನೆಸೆಸರಿ ಥಿಂಗ್ಸ್ಗೆ ಮೊದಲೇ ನೀವು ಪ್ರತಿಯೊಬ್ಬರ ಒಂದು ಕಷ್ಟಗಳಿಗೂ ಯಾರೋ ಕಣ್ಣೀರು ಹಾಕಿ ನಿಮ್ಮ ಹತ್ರ ಏನೋ ಒಂದು ಕೇಳಿದ್ರು ನೀವು ಅದಕ್ಕೆ ಸೋತೋಗೋಂಥ ಮನಸ್ಥಿತಿ ನಿಮ್ಮದು ಮೊದಲಿಂದವೂ ಸಹ ಜಾತಕದಲ್ಲೇ ಇದೆ. ಮೀನರಾಶಿಯವರು ಜನಗಳ ಕಷ್ಟಕ್ಕೆ ತುಂಬಾ ಬೇಗ ಕರಗ್ತಾರೆ ಅಂತ ಹೇಳಿ. ಏನೋ ಒಬ್ರು ಬಂದು ಅಮ್ಮ ಏನು ಅಕ್ಕ ನಂಗೆ ಈ ಥರ ಆಗೋಗಿದೆ, ಅಮ್ಮ ಈ ಥರ ಆಗೋಗಿದೆ ಅಂತಂದು ಏನೋ ಒಂದು ಸ್ವಲ್ಪ ನಿಮ್ಮ ಹತ್ರ ಕಣ್ಣೀರು ಹಾಕಿ ಒಂದು ಸ್ವಲ್ಪ ಕತೆಗಳನ್ನ ಹೇಳಿದ್ರೆ ಕರ್ಗಿ ಹೋಗ್ತೀರಾ. ಅನ್ನೆಸೆಸರಿಯಾಗಿ ಬರೀಸ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವೆಲ್ಲದಕ್ಕೂ ಬೆಸ್ಟ್ ನಾನು ಹೇಳೋವಂಥದ್ದು ಮಹಾಮೃತ್ಯುಂಜಯ ಜಪವನ್ನು ನಡೆಸ್ಕೊಡಿ. ಆ ಸಮಯದಲ್ಲಿ ಇಲ್ಲಿ ಸೂತಕ ಸಮಯ ಇದೆ, ಸೂತಕ ಸಮಯದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಿದ್ದೀರಾ, ಸೈಬರ್ ಅಟ್ಯಾಕ್ಸಲ್ಲಿ ನೀವು ಇದಾಗಿದ್ದೀರಾ, ಆದಷ್ಟು ನೀವು ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಯಾವ ರೀತಿಯಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ನೀವು ಅದಕ್ಕೆ ಪರಿಹಾರಗಳನ್ನ ಮಾಡ್ಬೋದು. ಇಲ್ಲಾಂದ್ರೂ ಸಹ ಜನರಲ್ ಆಗಿ ನೀವು ಮಹಾಮೃತ್ಯುಂಜಯ ಜಪ, ಅದರಲ್ಲೂ ವಿಶೇಷವಾಗಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮುಕ್ಷೀಯ ಮಾಮೃತಾತ್, ಎಲ್ಲ ಬಂಧನಗಳಿಂದವೂ ಸಹ ಬಿಡುಗಡೆ ಮಾಡುವ ಅನ್ನುವಂಥದ್ದು. ಕರ್ಕಟಕ ರಾಶಿ ಚಂದ್ರನ ಒಂದು ತತ್ವದಲ್ಲಿರುವಂಥ, ಚಂದ್ರನ ಅಧಿಪತಿಯಲ್ಲಿರುವಂತಹ ರಾಶಿ. ಚಂದ್ರನಿಗೆ ಅಂದಾಗ ನಾವು ಶಿವನಿಗೆ ಆರಾಧನೆ ಮಾಡುವಂಥದ್ದು, ಹಾಲಿನ ಅಭಿಷೇಕ ಮಾಡುವಂಥದ್ದು, ಮರ್ಕ್ಯುರಿ ಪಾದರಸದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಂಥದ್ದು. ಇವೆಲ್ಲದರಿಂದಲೂ ಕೂಡ ನಿಮಗೆ ಕಷ್ಟಗಳಿಂದವೂ ಎಲ್ಲದಿಂದವೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ನಿವಾರಣೆ ಆಗಲಿ ಅಂತ ಸಹ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬೇರೆ ಏನೋ ಪ್ರಶ್ನೆಗಳಿದ್ದು ನೀವು ಕಾಲ್ತೇವೆ ನಂಬರ್ಸ್ ಕಾಲ್ ಮಾಡಿ, ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀನಂತ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಬೋದು ಅಂತ ಹೇಳಿ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.